ವಿಮಾನ ನಿಲ್ದಾಣದಲ್ಲೇ ಪೊಲೀಸರ ಠಿಕಾಣಿ. ಆ ವಿಮಾನಕ್ಕಾಗಿಯೇ ಕಾದು ನಿಂತ ಖಾಕಿ. ಗುಜರಾತ್ನ ಅಹಮದಾಬಾದ್ನಿಂದ ಅದೇ ವಿಮಾನ ಬಂದಿಳಿತಾ ಇದ್ದಂತೆ ಅಲರ್ಟ್ ಆಗಿದ್ದ ಪೊಲೀಸರು ಶಾಸಕ ಭೈರತಿಯನ್ನ ಕೆಡ್ಡಾಗೆ ಕೆಡವಿದ್ರು. ಕೊಲೆ ಕೇಸ್ನಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಸಿಐಡಿ ವಶವಾಗಿದ್ದಾರೆ. ಬಿಕ್ಲು ಕೊಲೆ ಕೇಸ್ ಬಿಜೆಪಿ ಶಾಸಕನನ್ನ ಸುತ್ತಕೊಂಡಿದೆ. ರೌಡಿ ಶೀಟರ್ ಜಗ್ಗನೊಂದಿಗಿದ್ದ ನಂಟು ಕೆಆರ್ ಪುರಂ ಎಂಎಲ್ಎಗೆ ದುಬಾರಿಯಾಗಿದೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಿಂದಲೂ ಮಾಜಿ ಸಚಿವನಿಗೆ ಶಾಕ್ ಎದುರಾಗ್ತಿದ್ದಂತೆ ಸಿಐಡಿ ಟೀಮ್ ಎಂಟ್ರಿ ಕೊಟ್ಟಿತ್ತು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಠಿಕಾಣಿ ಹೂಡಿದ್ದ ಪೊಲೀಸರು ಮಾಜಿ ಸಚಿವ ಭೈರತಿ ಬಸವರಾಜರನ್ನ ವಶಕ್ಕೆ ಪಡೆದಿದ್ದಾರೆ. ಬಿಕ್ಲು ಶಿವು ಕೊಲೆ ಕೇಸ್, ಭೈರತಿ ಲಾಕ್. ಏರ್ಪೋರ್ಟ್ನಲ್ಲೇ ಬಿಜೆಪಿ ಶಾಸಕ ಸಿಐಡಿ ವಶಕ್ಕೆ. ಕಿತ್ತಗನೂರಿನ ಜಮೀನು ವಿವಾದದಲ್ಲಿ ಕಳೆದ ವರ್ಷ ಜುಲೈ 25ರಂದು ಬಿಕ್ಲು ಶಿವನ ಕೊಲೆಯಾಗಿತ್ತು. ಬಿಕ್ಲು ಶಿವನ ತಾಯಿ ಭೈರತಿ ಬಸವರಾಜ್ ಸೇರಿದಂತೆ ಹಲವರ ವಿರುದ್ಧ ದೂರು ನೀಡಿದ್ರು. A1 ಜಗದೀಶ್ ಜೊತೆ ಶಾಸಕರಿಗೆ ನಂಟಿದೆ ಅನ್ನೋ ಆರೋಪವಿದ್ದು ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ A5 ಆಗಿದ್ದಾರೆ. ಹೀಗಾಗಿ ಜಾಮೀನಿಗಾಗಿ ಇನ್ನಿಲ್ಲದ ಸರ್ಕಸ್ ಮಾಡಿದ್ರು. ಆದ್ರೆ ಹೈಕೋರ್ಟ್ ನಿನ್ನೆ ಬಿಗ್ ಶಾಕ್ ಕೊಟ್ಟಿತ್ತು. ನಿರೀಕ್ಷಣಾ ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ವಜಾಗೊಳಿಸಿತು. ಇದರ ಬೆನ್ನಲ್ಲೇ ಭೈರತಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು. ಸುಪ್ರೀಂ ಕೋರ್ಟ್ ಕೂಡ ಭೈರತಿ ಅರ್ಜಿಯನ್ನ ವಜಾಗೊಳಿಸಿತು. ಹೀಗಾಗಿ ಪೊಲೀಸರೆದುರು ಭೈರತಿ ಹಾಜರಾಗೋದು ಅನಿವಾರ್ಯವಾಗಿತ್ತು. ಹೀಗೆ ಅಹಮದಾಬಾದ್ನಿಂದ ಭೈರತಿ ಇಂದು ಸಂಜೆ ಬಂದಿಳಿತಾ ಇದ್ದಂತೆ ಏರ್ಪೋರ್ಟ್ನಲ್ಲೇ ವಶಕ್ಕೆ ಪಡೆಯಲಾಗಿದೆ. ಶರಣಾಗತಿಗೆ ಪ್ಲಾನ್ ಮಾಡಿದ್ದ ಭೈರತಿ, ಬಂಧನಕ್ಕೆ ಕಾದು ಕೂತಿದ್ದ ಖಾಕಿ. ಬಂಧನ ಭೀತಿಯಲ್ಲಿದ್ದ ಭೈರತಿ ಬಸವರಾಜ್ ಅಜ್ಞಾತವಾಗಿದ್ರು. ಸುಪ್ರೀಂ ಕೋರ್ಟ್ನಲ್ಲೂ ನಿರೀಕ್ಷಣಾ ಜಾಮೀನು ಸಿಗದೇ ಇದ್ದಾಗ ಕೋರ್ಟ್ ಮುಂದೆ ಶರಣಾಗಲು ಭೈರತಿ ಪ್ಲಾನ್ ಮಾಡಿದ್ರು. ಸಂಜೆ 4:30ಕ್ಕೆ ಅಹಮದಾಬಾದ್ನಲ್ಲಿ ವಿಮಾನ ಹತ್ತಿದ ಶಾಸಕ ಸಂಜೆ 6:45ಕ್ಕೆ ಬೆಂಗಳೂರಿಗೆ ಬಂದಿಳಿದಿದ್ರು. ಆದರೆ ಮೊದಲೇ ಕಾದು ಕೂತಿದ್ದ ದೇವನಹಳ್ಳಿ ಎಸಿಪಿ ಹರ್ಷ ನೇತೃತ್ವದ ತಂಡ ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 1ರಲ್ಲೇ ಮಾಜಿ ಸಚಿವರನ್ನ ವಶಕ್ಕೆ ಪಡೆದಿದೆ. ಭೈರತಿಯನ್ನ ಸದ್ಯ ಸಿಐಡಿ ಕಚೇರಿಗೆ ಕರೆತರಲಾಗಿದ್ದು ನಾಳೆ ಜಡ್ಜ್ ಮುಂದೆ ಹಾಜರುಪಡಿಸಿ ವಶಕ್ಕೆ ಪಡೆಯೋ ಸಾಧ್ಯತೆ ಇದೆ. ಒಂದೇ ಒಂದು ಸುಳ್ಳು ಭೈರತಿಗೆ ಮುಳುವು. ತನಿಖೆ ವೇಳೆ ಆರೋಪಿ ಜಗ್ಗ ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಭೈರತಿ ಬಸವರಾಜ್ ಹೇಳಿದ ಸುಳ್ಳುಗಳೇ ಅವರನ್ನ ಇವತ್ತು ಜೈಲಿನ ಬಾಗಿಲಿಗೆ ತಳ್ಳಿವೆ. ಸುಪ್ರೀಂ ಕೋರ್ಟ್ನಲ್ಲಿ ಇಂದು ಅರ್ಜಿ ವಿಚಾರಣೆ ವೇಳೆ ಇದೇ ವಿಷಯ ಪ್ರಸ್ತಾಪವಾಗಿತ್ತು. ಭೈರತಿ ಪರ ವಕೀಲ ಮುಕುಲ್ ರೋಹಟ್ಗಿ ಇದು ರಾಜಕೀಯ ಪ್ರೇರಿತವಾದ ಕೇಸ್ ಅಂತ ವಾದಿಸಿದ್ರು. ಆದ್ರೆ ಕೋರ್ಟ್ ಕೊಲೆ ಆರೋಪಿ ಜಗ್ಗ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹಾರಿಕೆಯ ಉತ್ತರ ನೀಡಿದ್ದಾರೆ. ಆದ್ರೆ ಅವನ ನಡುವೆ ಮೊಬೈಲ್ ಸಂಭಾಷಣೆ ಸಿಡಿಆರ್ ಇದೆ, ಪರಿಚಿತರು ಅನ್ನೋದಕ್ಕೆ ದಾಖಲೆಗಳಿವೆ ಅಂತ ಹೇಳಿ ಜಾಮೀನು ನಿರಾಕರಿಸಿದೆ. ಇದರ ನಡುವೆ ಬಂಧನ ಬಳಿಕ ನಿಯಮಿತ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರೆ ಶೀಘ್ರ ವಿಚಾರಣೆ ನಡೆಸಲು ಸುಪ್ರೀಂ ಕೋರ್ಟ್ ಸೂಚಿಸಿದೆ. ರಮೇಶ್, ನವೀನ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು. ಇದಾಗಲೇ ಸಿಐಡಿ ಕಚೇರಿ ಬಳಿ ಹೆಚ್ಚಿನ ಬಂದೋಬಸ್ತ್ ಅನ್ನ ಕೂಡ ಒದಗಿಸಲಾಗಿದೆ. ಕಚೇರಿಯ ಬಳಿ ಭೈರತಿ ಬಸವರಾಜ್ ಆಗಮಿಸ್ತಾ ಇದ್ದಾರೆ. ಕೆಎಸ್ಆರ್ಪಿ ತುಕಡಿಯ ನಿಯೋಜನೆ ಕೂಡ ಆಗಿದೆ. ಇದಾಗಲೇ ಸಿಐಡಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಭೈರತಿ ಬಸವರಾಜನ್ನ. ಏರ್ಪೋರ್ಟ್ನಲ್ಲಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಅನಂತರದಲ್ಲಿ ಇದೀಗ ಸಿಐಡಿ ಕಚೇರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಸಿಐಡಿ ಕಚೇರಿ ಬಳಿ ಹೆಚ್ಚಿನ ಬಂದೋಬಸ್ತನ್ನು ವಹಿಸಲಾಗಿದೆ. ಕೆಎಸ್ಆರ್ಪಿ ತುಕಡಿ ಕೂಡ ನಿಯೋಜನೆಯಾಗಿದೆ. ಬಹುಶಃ ಇನ್ ಬಿಟ್ವೀನ್ ಅವರ ಮೆಡಿಕಲ್ ಚೆಕಪ್, ಅನಂತರದಲ್ಲಿ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸೋದು, ಇವೆಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ. ಬಟ್ ಈಗ ಏರ್ಪೋರ್ಟ್ನಲ್ಲಿ ಅವರನ್ನ ವಶಕ್ಕೆ ಪಡೆದಂತ ಸಿಐಡಿ ಅಧಿಕಾರಿಗಳು ಅವರನ್ನ ಸಿಐಡಿ ಕಚೇರಿ ಕರ್ಕೊಂಡು ಬರ್ತಾ ಇದ್ದಾರೆ. ಪ್ರತಿನಿಧಿ ಶಿವಪ್ರಸಾದ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಶಿವಪ್ರಸಾದ್, ಏನಾಗ್ತಾ ಇದೆ? ಈಗ ಬರ್ತಾ ಇರುವಂತ ಅಪ್ಡೇಟ್ಸ್ ಪ್ರಕಾರ ಸಿಐಡಿ ಕಚೇರಿಗೆ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ವಾಟ್ ನೆಕ್ಸ್ಟ್ ಪ್ರೊಸೀಜರ್ಸ್ ಏನಿರುತ್ತೆ ಅಂತ? ಚಿತ್ರ, ಕಳೆದ 8 ತಿಂಗಳ ಹಿಂದೆ 2025ರ ಜುಲೈ 15ರಂದು ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A5 ಅಂದ್ರೆ 5ನೇ ಆರೋಪಿಯಾಗಿರ್ತಕ್ಕಂಥ
ಶಾಸಕ ಬೈರತಿ ಬಸವರಾಜ್ ಅವರು 8 ತಿಂಗಳ ಬಳಿಕ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿರ್ತಕ್ಕಂಥದ್ದು. ಇನ್ನೇನು ಅರೆಸ್ಟ್ ಪ್ರಕ್ರಿಯೆಗಳನ್ನ ಮಾಡ್ತಿರ್ತಕ್ಕಂಥದ್ದು ಸಿಐಡಿ ಪೊಲೀಸರು. ಇದೀಗ ಕಳೆದ 2 ಬಾರಿ ಕೂಡ ಹಿಂದೆ ಹೈಕೋರ್ಟ್ನಲ್ಲೂ ಕೂಡ ಅವರು ನಿರೀಕ್ಷಣಾ ಜಾಮೀನಿನ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ವಜಾಗೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ಮೊರೆ ಕೂಡ ಹೋಗಿದ್ರು. ಆದಾಗ್ಯೂ ಕೂಡ ಅವರಿಗೆ ಅಲ್ಲೂ ಕೂಡ ಅವರ ಒಂದು ಅರ್ಜಿಯನ್ನು ವಾಪಸ್ ಪಡೆದಂತ ಹಿನ್ನೆಲೆಯಲ್ಲಿ ಈಗ ಅವರಿಗೆ ಅನಿವಾರ್ಯವಾಗಿ ಪೊಲೀಸರ ಮುಂದೆ ಹಾಜರಾಗೋದೊಂದೇ ಆಪ್ಷನ್ ಇದ್ದಂಥದ್ದು. ಈ ಹಿನ್ನೆಲೆಯಲ್ಲಿ ಕೊಲೆ ಪ್ರಕರಣದಲ್ಲಿ A5 ಆರೋಪಿ ಆಗಿರ್ತಕ್ಕಂಥ ಬೈರತಿ ಬಸವರಾಜ್ ಅವರು ಈಗಾಗಲೇ ಅರೆಸ್ಟ್ ಆಗುವಂತ ಪ್ರಕ್ರಿಯೆಗೆ ಒಳಪಟ್ಟಿರ್ತಕ್ಕಂಥದ್ದು. ಅವರನ್ನ ವಶಕ್ಕೆ ಪಡೆದಿರ್ತಕ್ಕಂಥ ಸಿಐಡಿ ಪೊಲೀಸರು ಸಿಐಡಿ ಕಚೇರಿಯಲ್ಲಿ ಪ್ರಾಥಮಿಕ ವಿಚಾರಣೆಗೆ ಒಳಪಡಿಸ್ತಾರೆ. ಕಳೆದ ಈ ಒಂದು ಪ್ರಕ್ರಿಯೆಗಳ ಹಿನ್ನೆಲೆಯಲ್ಲಿ ಯಾವ್ಯಾವ ದೇಶಗಳಿಗೆ ತೆರಳುವಂತ ಪ್ರಯತ್ನವನ್ನೇನಾದ್ರೂ ಮಾಡಿದ್ರ, ಬೇರೆ ಯಾವ ಸ್ಥಳಗಳಲ್ಲಿ ಉಳ್ಕೊಂಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆಗೆ ಒಳಪಡಿಸ್ತಾರೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ ಅವರ ರೋಲ್ ಏನಿದೆ ಅನ್ನೋದ್ರ ಬಗ್ಗೆ ರಿಮ್ಯಾಂಡ್ ಅರ್ಜಿಯನ್ನ ಸಿದ್ಧಪಡಿಸುವಂತ ಪ್ರಕ್ರಿಯೆಗಳು ಕೂಡ ನಡೀತಿರ್ತಕ್ಕಂಥದ್ದು. ನಾಳೆ ಅವರ ಮೆಡಿಕಲ್ ಚೆಕಪ್ ಅನ್ನು ಪ್ರಕ್ರಿಯೆಯನ್ನುಗೊಳಿಸಿ ತದನಂತರದಲ್ಲಿ 24 ಗಂಟೆ ಒಳಗಡೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ ಮತ್ತೆ ಅವರನ್ನ ಹೆಚ್ಚಿನ ವಿಚಾರಣೆ ಹಿನ್ನೆಲೆಯಲ್ಲಿ ಸಿಐಡಿ ಪೊಲೀಸರು ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್ ಮಾಹಿತಿಗಾಗಿ.